ನಮಸ್ಕಾರ. ಪಿಎಫ್ ಈ ಹೆಸರನ್ನು ಕೇಳದವರು ಇಂದು ಪ್ರಾಯಶಃ ಯಾರೂ ಇರಲಿಕ್ಕಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಪಿಎಫ್ಗೆ ಸಂಬಂಧಪಟ್ಟಂತೆ ಕೆಲ ಫಲಾನುಭವಿಗಳು ಅದರ ಪ್ರಯೋಜನ ಪಡೆದುಕೊಳ್ಳುವ ಸಮಯದಲ್ಲಿ ಈ ಸಮಸ್ಯೆ ಎದುರಿಸುತ್ತಾ ಇರುವುದು ಸಾಮಾನ್ಯ ಎಂಬಂತೆ ಆಗಿದೆ ಎನ್ನುವ ಮಾತು ನೀವು ಕೇಳಿರುವ ಸಾಧ್ಯತೆ ಇರುತ್ತದೆ. ಆ್ಯಕ್ಚುಲಿ PF ಅಕೌಂಟ್ ಕ್ರಿಯೇಟ್ ಆಗಿ ಟೈಮ್ ಟು ಟೈಮ್ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದರೂ ಸಹ ಈ ಸಮಸ್ಯೆ ಕೆಲವರಿಗೆ ಯಾಕೆ ಎದುರಾಗ್ತಾ ಇದೆ, PF ಅಕೌಂಟ್ ಹೊಂದಿರುವವರು ಎಚ್ಚರ ವಹಿಸಬೇಕಾದ ಅಂಶಗಳು ಯಾವುವು ಎನ್ನುವುದರ ಕುರಿತು ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. PF ಅಂದ್ರೆ ಪ್ರಾವಿಡೆಂಟ್ ಫಂಡ್. ನಮ್ಮಲ್ಲಿ ಫ್ಯಾಕ್ಟರಿ ವರ್ಕರ್ಸ್ ಅಥವಾ ಈ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡೋರು ಅಥವಾ ಪ್ರೈವೇಟ್ ಫರ್ಮ್ಗಳಲ್ಲಿ ಕೆಲಸ ಮಾಡ್ತಾ ಇರೋವರಿಗೆ ಹೆಚ್ಚಿನ ಕಡೆಗಳಲ್ಲಿ PF ಮತ್ತೆ ESI ಇದ್ದೇ ಇರುತ್ತೆ. ಆ PF ಅಕೌಂಟ್ ಅವರ ಹೆಸರಲ್ಲಿ ರೆಡಿ ಮಾಡಿರ್ತಾರೆ. ಐಡಿಯಲ್ಲಿ ಪ್ರತಿ ತಿಂಗಳು ಅವರ ಸಂಬಳದಲ್ಲಿ PF ಅನ್ನ ಕಟ್ ಮಾಡಿ ಆ PF ಕ್ರೆಡಿಟ್ ಕೊಡ್ತಾ ಇರ್ತಾರೆ ಐಡಿಗೆ. ಆದ್ರೆ ಎಷ್ಟೋ ಜನರ PF ಅಕೌಂಟ್ಗಳಲ್ಲಿ ಅವರ ಫೋಟೋ ಇಲ್ಲ, ಅವರ UN ನಂಬರ್ ಹಾಕಿ ನೋಡಿದ್ದೇವೆ. ನಾವಿಲ್ಲಿ ನೋಡ್ತಾ ಇರ್ತೇವೆ, ಇಲ್ಲಿ PF ಅಂತ ಬರ್ತಾ ಇರ್ತಾರೆ, ಡ್ರಾ ಮಾಡೋಕಂತ ಬರ್ತಾರೆ. ಅವರ PF ಅನ್ನ ಓಪನ್ ಮಾಡಿ ನೋಡಿದ್ರೆ ಅವರ ಲಾಗಿನ್ ಅಲ್ಲಿ ಫೋಟೋ ಇಲ್ಲ, ಅಡ್ರೆಸ್ ಇಲ್ಲ, ಕರೆಂಟ್ ಅಡ್ರೆಸ್ ಇಲ್ಲ, ಪರ್ಮನೆಂಟ್ ಅಡ್ರೆಸ್ ಇಲ್ಲ, ಜೊತೆಗೆ ನಾಮಿನೇಷನ್ ಇಲ್ಲ, ಪಾನ್ ಕಾರ್ಡ್ ನಂಬರ್ ಎಂಟ್ರಿ ಇಲ್ಲ, ಬ್ಯಾಂಕ್ ಅಕೌಂಟ್ ನಂಬರ್ ಎಂಟ್ರಿ ಇಲ್ಲ. ಹೀಗೆ ಪ್ರತಿಯೊಂದು ಇಲ್ಲಗಳ ಸರಮಾಲೆಯೇ ನಾವು ನೋಡ್ತಾ ಇದ್ದೇವೆ. ನಾವು ಕೇಳಿದ ಕೂಡಲೇ ಆ ಎಂಪ್ಲಾಯಿ ಅವ್ರು ಹೇಳ್ತಾರೆ, ಕೆಲ್ಸಕ್ಕೆ ಹೋಗೋರು, ಅವರು PF ಹೋಲ್ಡರ್ ಅವ್ರು ಹೇಳ್ತಾರೆ, ಇಲ್ಲ ನಾವು ಫರ್ಮಿಗೆ ಎಲ್ಲವನ್ನು ಕೊಟ್ಟಿದ್ದೇವೆ, ನಮ್ಮ ಬ್ಯಾಂಕ್ ಅಕೌಂಟ್ ಕೊಟ್ಟಿದ್ದೇವೆ, ಪಾನ್ ನಂಬರ್ ಕೊಟ್ಟಿದ್ದೇವೆ, ನಾಮಿನೇಷನ್ ಎಲ್ಲ ಕೊಟ್ಟಿದ್ದೇವೆ ಅಲ್ಲಿ ಅಂತ. ಆದ್ರೆ ನಾವಿಲ್ಲಿ ಓಪನ್ ಮಾಡಿ ನೋಡಿದಾಗ ಖಾಲಿ ಅವರ ಹೆಸರಲ್ಲಿ ಒಂದು ID ಕ್ರಿಯೇಟ್ ಆಗಿರುತ್ತೆ, ಅಮೌಂಟ್ ಅನ್ನ ಕ್ರೆಡಿಟ್ ಮಾಡ್ತಾ ಹೋಗ್ತಾ ಇರ್ತಾರೆ, ಯಾವುದೇ ರೀತಿಯಲ್ಲಿ ನಾಮಿನೇಷನ್ ಇರುವುದಿಲ್ಲ. ಸೊ ಪ್ರತಿ ಈ ತರ PF ಹೋಲ್ಡರ್ಸ್ಗಳು ಅವರ ಐಡಿಯನ್ನ ಅಪ್ಡೇಟ್ ಮಾಡ್ಕೊಳ್ಳೇಬೇಕು. ಅವರ ಬ್ಯಾಂಕ್ ಅಕೌಂಟ್, ಅವರ ಪಾನ್ ಕಾರ್ಡ್ ನಂಬರ್ನೋ, ಅವರ ಫೋಟೋ, ಅವರ ಅಡ್ರೆಸ್, ಅವರ ಆಧಾರ್, ನಾಮಿನೇಷನ್ ಇದೆಲ್ಲವನ್ನ ಅಪ್ಡೇಟ್ ಮಾಡ್ಕೊಳ್ಳೇಬೇಕು. ಇದು ಮಾಡ್ಕೊಳ್ಳೋದಿದ್ರೆ ಮುಂದೆ ನಿಮಗೆ ಪ್ರಾಬ್ಲಮ್ ಆಗ್ತದೆ. ಈಗ ನಮ್ಮಲ್ಲಿ ಇತ್ತೀಚೆಗೆ ಒಂದು ಕೇಸ್ ಬಂದಿತ್ತು. PF ಹೋಲ್ಡರ್ ಅವ್ರೇನೋ ಆಕ್ಸಿಡೆಂಟ್ ಆಗಿ ತೀರಿ ಹೋದ್ರು. ಆ ಅಮೌಂಟ್ ಅನ್ನ ನಾಮಿನಿ ಆದವ್ರು ಪಡ್ಕೊಳ್ಳಿಕ್ಕೆ ಹರಸಾಹಸ ಆಗ್ತಾ ಇದೆ. ಯಾಕಂದ್ರೆ ಒಂದು ಸಾಮಾನ್ಯ ನಿಮ್ಮ ಊರಿನಲ್ಲಿರುವ ಒಂದು ಬ್ಯಾಂಕಿನ ಅಕೌಂಟ್ ಅನ್ನೇ ತೀರಿ ಹೋದವ್ರ ಅಕೌಂಟ್ ಅನ್ನ ಕ್ಲೋಸ್ ಮಾಡ್ಲಿಕ್ಕೆ ನೀವು 10 ಸಾರಿ ಓಡಾಡ್ತೀರಾ. ಅದೇ PF ಆಫೀಸ್ ಎಲ್ಲೋ ಇರ್ತದೆ. ಈಗ ನಮ್ಮ ಈ ಏರಿಯಾದಲ್ಲಿ ಜಿಲ್ಲೆಗೆ ಒಂದೊಂದು, ಉಡುಪಿಯಲ್ಲಿದೆ, ಬಿಟ್ರೆ ಮಂಗಳೂರಲ್ಲಿದೆ. ಉಡುಪಿಯಿಂದ 40 ಕಿಲೋಮೀಟರ್ ದೂರದಲ್ಲಿ ಫ್ಯಾಕ್ಟರಿ ವರ್ಕರ್ ಒಬ್ಬ ಇರ್ತಾನೆ, ಅವನಿಗೇನೋ ಜೀವಕ್ಕೆ ತೊಂದರೆ ಆಯ್ತು, ಆ ಅಕೌಂಟಿಗೆ PF ಹೋಲ್ಡರ್ ನಾಮಿನೇಷನ್ ಎಲ್ಲ ಮಾಡಿರ್ತಿದ್ರೆ ಅಂತ ಮೂಮೆಂಟ್ ನಲ್ಲಿ ಆ ದುಡ್ಡನ್ನ ನಾಮಿನಿ ಪಡ್ಕೊಳ್ಳಿಕ್ಕೆ ಎಷ್ಟು ಸಾರಿ ಓಡಾಡ್ಬೇಕಾಗತ್ತೆ, ಎಷ್ಟು ಪ್ರಾಬ್ಲಮ್ ಆಗತ್ತೆ. ಆದಷ್ಟು ನಮ್ಮ ಜನ ಈ PF ಅಕೌಂಟ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳೋದು ಒಳ್ಳೇದು. ನಿಮ್ಮ ನಾಮಿನಿ ಹೆಂಡತಿಯೋ ಮಕ್ಕಳು, ಅಥವಾ ಹೆಂಡತಿ ಕೆಲಸದಲ್ಲಿದ್ದ PF ಹೋಲ್ಡರ್ ಅಂತ ಆದ್ರೆ ಅವರ ಗಂಡ ಮಕ್ಕಳು, ಮದುವೆ ಆಗದಿದ್ದವರಾದ್ರೆ ತಂದೆ ತಾಯಿ, ಅಥವಾ ಯಾರಂತ ನಿಮ್ಮ ಇದು ಆ ನಾಮಿನಿಯನ್ನು ಅಕೌಂಟ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಈ ತರ ಅವಘಡಗಳಾದಾಗ ನಾವು ಆ PF ಅಕೌಂಟ್ ಅನ್ನ ಮೇಂಟೆನೆನ್ಸ್ ಮಾಡೋದು ತುಂಬಾ ಕಷ್ಟ ಆಗ್ತದೆ. ಆ ನಾಮಿನಿಗೆ ನಾವು ಏನು ಕ್ಲೈಮ್ ಇತ್ತು ಅದನ್ನು ಕೊಡ್ಲಿಕ್ಕೆ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ. ಸೊ ಈ ನೀವು ಫರ್ಮಿನಲ್ಲಿ ನೀವು ಕೊಟ್ಟಿದ್ರಿ ಎಲ್ಲ ಸರಿ, ಆದ್ರೆ ನಿಮಗೆ ಪುರ್ಸೋತಿರುವಾಗ ಸಂಜೆ ಹೊತ್ತು ಎಷ್ಟೊತ್ತಿಗಾದ್ರೂ ಸೈಬರ್ ಸೆಂಟರ್ಗಳಲ್ಲೋ ಅಥವಾ ನಮ್ಮ ಹಾಗೆ CSO ಗ್ರಾಮವನ್ನು ಯಾವುದೋ ಕೌಂಟರ್ಗಳಲ್ಲಿ ಹೋಗಿ ನಿಮ್ಮ PF ಅಕೌಂಟ್ ಅನ್ನ ಓಪನ್ ಮಾಡಿಸಿ ಅದರಲ್ಲಿ ನಾಮಿನೇಷನ್, ಅಡ್ರೆಸ್ ಅಪ್ಡೇಟ್, ಬ್ಯಾಂಕ್ ಅಕೌಂಟ್ ನಂಬರ್ ಅಪ್ಡೇಟ್ ಎಲ್ಲ ಆಗಿದೆಯಾ, ಪಾನ್ ನಂಬರ್ ಎಲ್ಲ ಅಪ್ಡೇಟ್ ಆಗಿದೆಯಾ ಅದನ್ನು ನೋಡ್ಕೊಳ್ಳಿ. ಜೊತೆಗೆ ಇಷ್ಟರ ಒಳಗೆ ಕೆಲವರು ಮುಂಚೆ ಬ್ಯಾಂಕ್ ಅಕೌಂಟ್ ಎಲ್ಲ ಅಪ್ಡೇಟ್ ಮಾಡ್ಕೊಂಡಿರ್ತಾರೆ, ಅಲ್ಲೂ ಕೂಡ ಪ್ರಾಬ್ಲಮ್ ಇದೆ. ಈಗ ಮುಂಚೆ ಸಿಂಡಿಕೇಟ್ ಬ್ಯಾಂಕ್ ಅಕೌಂಟ್ ಲಿಂಕ್ ಕೊಟ್ಕೊಂಡಿರ್ತಾರೆ, ಅಲ್ಲಿ IFSC ಕೋಡ್ SYNB ಇಂದ ಶುರು ಆಗ್ತಾ ಇತ್ತು ಮುಂಚೆ. ಈಗ ಸಿಂಡಿಕೇಟ್ ಬ್ಯಾಂಕ್ ಹೆಸರಿಲ್ಲ, ಸಿಂಡಿಕೇಟ್ ಹೋಗಿ ಕೆನರಾ ಬ್ಯಾಂಕ್ ಅಂತ ಚೇಂಜ್ ಆಗಿರುತ್ತೆ. ಅಲ್ಲಿ CNRB ಅಂತ IFSC ಕೋಡ್ ಬಂದಿರುತ್ತೆ, ಅದನ್ನ ಇದರಲ್ಲಿ ಅಪ್ಡೇಟ್ ಮಾಡ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಬ್ಯಾಂಕ್ ಅಕೌಂಟ್ ಲಿಂಕ್ ಅದೇ ಇರುತ್ತೆ, ಅದೇ ಅಕೌಂಟ್ ನಂಬರ್ ಸರಿ, ಆದ್ರೆ ನೀವು ಎಮರ್ಜೆನ್ಸಿ ಏನಾದ್ರೂ ವಿಡ್ರಾ ವಿಡ್ರಾ ಮಾಡಿದಾಗ ನಿಮ್ಮ ಅಮೌಂಟ್ ಅನ್ನುವಂಥದ್ದು ಅಕೌಂಟಿಗೆ ಬರ್ಲಿಕ್ಕೆ ಆಗೋದಿಲ್ಲ, ರಿಜೆಕ್ಟ್ ಆಗತ್ತೆ. ಯಾಕಂದ್ರೆ IFSC ಕೋಡ್ ಹಳೇದೇ ಇರುತ್ತೆ. ಸೊ ಆದ್ರಿಂದ ಅದನ್ನು ಕೂಡ ಜನ ಅಪ್ಡೇಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ PF ಅಕೌಂಟ್ ಇರುವಂತ ಜನರು ಯಾರಿದ್ದೀರಿ ಅವರು ದಯವಿಟ್ಟು ಇದನ್ನೆಲ್ಲ ಅಪ್ಡೇಟ್ ಮಾಡಿಸ್ಕೊಳ್ಳಿ. ನಮ್ಮ ಕಂಪನಿಗೆ ನಾನು ಕೊಟ್ಟಿದ್ದೇನೆ, ಅವರೆಲ್ಲರೂ ಮಾಡಿದ್ದಾರೆ, ನಾವೆಲ್ಲ ರೆಕಾರ್ಡ್ ಅಲ್ಲಿ ಕೊಟ್ಟಿದ್ದೇನೆ ಅಂತ ಸುಮ್ಮನೆ ಇರಬೇಡಿ. ಅದು ಸರಿ ಆಗಿದೆಯೇ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಧನ್ಯವಾದಗಳು.